ಈಗ ಕಪ್ ಶರ್ಟ ಹೊಲಿಯಾಗ್ತದೆ. ಕಪ್ ಶರ್ಟ್ ಹೊಲಿತಂದ್ರೆ ಉಲ್ಟಾ ಇಟ್ಬೋದು. ಉಲ್ಟಾ ಇಟ್ಕೊಂಡು ಇಲ್ಲಿ ತೋರಿಸಿದ ಹಾಗೆ ಒಂದು ಪಾವು ಇಂಚ ನಮ್ಮ ಎಡಗಡೆ ಕಚ್ಚಾಕೋದು. 9 ಇಂಚ 10 ಇಂಚ ಎಷ್ಟೈತಿ ಅಷ್ಟು ಲಂಬ ಕೆರೆ ಹಾಕಿ ಅದನ್ನ ಆ ಸೈಡ ಕಚ್ಚಾಕೊಂಡ್ಬಿಡೋದು. ಕಟ್. ಈಗ ಕಪ್ ಶರ್ಟ ಹೊಲಿಯಾಗ್ತದೆ. ಕಪ್ ಶರ್ಟ್ ಹೊಲಿತಂದ್ರೆ ಉಲ್ಟಾ ಇಟ್ಬೋದು. ಉಲ್ಟಾ ಇಟ್ಕೊಂಡು ಇಲ್ಲಿ ತೋರಿಸಿದ ಹಾಗೆ ಒಂದು ಪಾವು ಇಂಚ ನಮ್ಮ ಎಡಗಡೆ ಕಚ್ಚಾಕೋದು. 9 ಇಂಚ 10 ಇಂಚ ಎಷ್ಟೈತಿ ಅಷ್ಟು ಲಂಬ ಕೆರೆ ಹಾಕಿ ಅದನ್ನ ಆ ಸೈಡ ಕಚ್ಚಾಕೊಂಡ್ಬಿಡೋದು. ಕಟ್. ಇದು ಕಪ್ ಶರ್ಟ್. ಕಪ್ ಶರ್ಟ್ ಏನು ಮಾಡೋದು, ಹಿಂಗೆ ಉಲ್ಟಾ ಅಂದರೆ ಹಿಂಗೆ ಹಿಂಗೆ ಕ್ರಾಸ್ ಹಂಗೆ ಬರೋಂಗೆ ಹಿಂಗೆ ಹೋಗೋದು. ಈಗ ಹೆಂಗೆ ಅರ್ಬಿ ಹೋಗ್ಕೊಂಡಿದ್ದಿಲ್ಲ ನಾವು ಹಿಂಗೆ ಅರ್ಬಿ ಹೋಗೋದು. ಈ ನಂಬರ್ ಹಿಂಗೆ ಕಾಣೋಂಗೆ ಹೋಗ್ಕೊಂಡು ಇಲ್ಲಿ ಏನು ಮಾಡೋದು, ಸೆಂಟ್ರ್ ಪಾಯಿಂಟ್ ಇದ್ದಂದ್ರೆ ಇದು ಸೆಂಟ್ರ್ ಪಾಯಿಂಟ್ ಇಲ್ಲಿ ಈಚೆಗಡೆ ಐತೆ. ಇದು ಸೆಂಟ್ರ್ ಪಾಯಿಂಟ್ ಇದ್ದಂದ್ರೆ ಒಂದು ಅರ್ಧ ಇಂಚ್ಗೆ ಒಂದು ಗೆರೆ ಕಡಿಮೆ ಇರ್ತವೆ. ಒಂದು ನಡಬರ್ಕ ಸ್ಟ್ರೇಟ್ ಗೆರೆ ಹಾಕೋದು. ಗೆರೆ ಹಾಕೊಂಡು 9 ಇಂಚ 9.5 ಅಥವಾ 10 ಇಂಚ ಹಿಂಗೆ ಪೂರ್ತಿ ಉದ್ದಕ್ಕೆ ಇಲ್ಲಿ ತೊಗೊಂಡು ಇಲ್ಲಿ ತನಕ ಕಚ್ಚಾಕೊಂಡು ಇಲ್ಲಿ ಕಚ್ಚಾಕಿ ಇದನ್ನ ಸ್ಟ್ರೇಟ್ ಕಟ್ ಮಾಡ್ಕೊಂಡ್ಬಿಡೋದು. 2 ಪದರ ಮಾಡ್ಕೊಂಡ್ಬಿಡೋದು. ಆಮೇಲೆ ಏನು ಮಾಡೋದಪ್ಪ ಅಂದ್ರೆ ಇಲ್ಲಿ ನಂಬರ್ ಇದ್ದ ಕಡೆ ಇದೇನೈತಿ ಅರಿಬಿ ಇನ್ನು ಅರ್ಬಿ ಇಷ್ಟು ಒಂದು ಪಾವು ಇಂಚಿತ ಮಡ್ಚ್ಕೊಂಡ್ಬಿಡ್ದು. ಅದನ್ನು ಮಡ್ಚ್ಕೊಂಡು ಇಸ್ತ್ರಿ ಹೊಡ್ಕೋದು. ಇದಕ್ಕೆ ಕಾಟ್ ಪಟ್ಟಿ ಹಚ್ಚೋದು. ಅದಕ್ಕೆ ಕಾಟ್ ಪಟ್ಟಿ ಈ ಸೈಡ ಕಾಟ್ ಪಟ್ಟಿ ಬರುತ್ತೆ. ಎಲ್ಲಿ ನಂಬರ್ ಇದ್ದ ಸೈಡ ಪಾವು ಇಂಚಿತ ಮಡ್ಚ್ಕೊಂಡು ಪಾವು ಇಂಚ್ ಮಾಡ್ಕೊಂಡು ಇಲ್ಲೊಂದು ಸಣ್ಣದೊಂದು ಕಾಟ್ ಪಟ್ಟಿ 1 ಇಂಚಿ ಪಟ್ಟಿ ಬರುತ್ತೆ. ಆ 1 ಇಂಚಿ ಪಟ್ಟಿ ಅಂದ್ರೆ ಅರಿಬಿಲೆ ಮಾಡಿದ ಪಟ್ಟಿನ ಇಟ್ಟ ಹೊಲಿಬೇಕು. ಈಚೆ ಕಡೆ ಏನು ಮಾಡಬೇಕಪ್ಪ ಅಂದ್ರೆ ಇಂಥದ್ದು ಇದು ಬರುತ್ತೆ. ಏನು ಕ್ಯಾನ್ವಾಸ್. ಈ ಕ್ಯಾನ್ವಾಸ ಉಲ್ಟಾ ಇಡ್ಬೇಕು. ಇಲ್ಲಿ ಇದು ಅರಿಬಿ ಉಲ್ಟಾ ಇಲ್ಲಿ ಐತೆ ನಮ್ದು, ಆದರೆ ಇದನ್ನು ಉಲ್ಟಾ ಇಟ್ಕೋದು. ಅಂದರೆ ಶೈನಿಂಗ್ ಐತೆ ನೋಡ್ರಿ. ಅಂದರೆ ಇದು ಅಂಟಿದ್ದ ಮೇಲೆ ಆಗ್ಬೇಕು. ಇದು ಒಳಗಿಂದ ಇದು ಇಂಟು ಮಾರ್ಕ್ ಇದ್ದರೂ ನಾ ಅಂಟಿದ್ದ ಮ್ಯಾಲೆ ಮಾಡೋದು. ಇಷ್ಟು ಇಟ್ಕೊಂಡು ಒಂದು ಹಿಂಗೆ ಇಟ್ಕೊಂಡು ಒಂದು ಹೊಲಿಗೆ ಹಾಕುತ್ತದೆ. ಈಗ ಹೊಲಿಗೆ ಹಾಕಿ ಇಲ್ಲಿ ತನಕ ಹೊಲಿಗೆ ಹಾಕೋದು. ಹಿಂಗೆ ಮಡ್ಚೆ ಮಡ್ಚಿ ಹೊಲಿಗೆ ಹಾಕೋದು. ಇಲ್ಲಿ ಬಂದು ಒಂದು ಕಚ್ಚು ಹೊಡ್ಕೊಂಡು ತೋರಿಸ್ತೀನಿ. ಹಿಂದಾಚೆ ಹೊಲಿತೀನಿ ನಾನು. ಕಪ್ ಶರ್ಟ್ ಹೊಲಿತಿಂದ ಮುಂದಿನ ಪಾನ ಈ ನಂಬರ್ ಸೈಡ ಒಂದು ಪಾವು ಇಂಚ ಹಿಂಗೆ ಮಡ್ಚ್ಕೊಂಡಿರ್ತು. ಇಲ್ಲಿ ಹಚ್ಚಾಕ ಪಟ್ಟಿ ಇಲ್ಲಿದೆ. ಇದಕ್ಕೆ ಏನು ಮಾಡೋದು, ಇದು 1 ಇಂಚಿ ಪಟ್ಟಿ ಐತಿ. ಇದು ಅಗಲಿಗೆ 1 ಇಂಚ್ ಐತಿ. 2 ಪದರಿಂದ ಐತಿ. ಇದ್ಮೇಲೆ ಇಸ್ತ್ರಿ ಮಾಡ್ಕೊಂಡಿರ್ತು. ಇಲ್ಲಿ ದಂಡಿಗೆ ಮಾಡ್ಕೊ ಓರ್ಲಾಕ್ ಹಾಕೋದು. ಆಮೇಲೆ ಇಲ್ಲಿ ಪಟ್ಟಿ ಹಚ್ಕೋತಾರೆ. ಇದ್ರ ಹಿಂದಿನ ಬಾಜು ಹಚ್ಚಾಕ ಒಂದು 13 ಅಥವಾ 14 ಇಂಚ ಕ್ಯಾನ್ವಾಸ್ ಪಟ್ಟಿ. ಆಮೇಲೆ ಮುಂದಿನ ಪಾನ ಆಗ್ತದೆ. ಹಿಂದಿನ ಪಾನಕ್ಕೆ 2 ಶೋಲ್ಡ್ರ್ ಪಾನ. ಇದು 2 ಶೋಲ್ಡ್ರ್ ಪಾನಗಳು ಕಟ್ ಮಾಡ್ಕೋಬೇಕು. ಹಿಂದಿನ ಪಾನ 2 ಶೋಲ್ಡ್ರ್ ಪಾನ ಕಟ್ ಮಾಡ್ಕೋದು. ಆಮೇಲೆ ಕಪ್ ಶರ್ಟ್ಗೆ ನಾರ್ಮಲಾಗಿ ಒಂದು ತೋಳು ಇರುತ್ತೆ. ಅದಕ್ಕೆ ಕಪ್ಪದ ಮುಂದಿಂದಿದ ಆಮೇಲೆ ಪಾಕಿಟ, ಆಮೇಲೆ ಕಾಲರ ಕಪ್ಪ ಇಟ್ಟು ಪಾರ್ಟ್ಸ್ ಬರ್ತಾವೆ. ಇದು ಕಪ್ ಶರ್ಟ್ ಹೊಲಿದಿಂದ ಇದು ಅರಿಬಿ ಹೊರಗಿನ ಪದರ ಇಲ್ಲಿ ಒಳಗಿಂದ ಐತಿ. ಇದು ಒಳಗಿನ ಪದರ ಐತಿ. ಇದ ಸೈಡ ಒಂದು ಪಾವು ಇಂಚ್ ಅರ್ಬಿ ಮಡ್ಚ್ಕೊಂಡು ಇಸ್ತ್ರಿ ಹೊಡ್ಕೊಂಡ್ಬಿಡ್ಬೇಕು. ಇದನ್ನು ಇಸ್ತ್ರಿ ಹೊಡ್ಕೊಂಡು ಹಿಂಗೆ ಹೋಗೋದು. ಇದ್ರ ಬಡ್ಡ್ಯಾಗ ಇಂಥ ಅರ್ಬಿ ಹಚ್ಚೋದು. ಈ ಅರ್ಬಿ ಹೆಂಗೆ ಇಡೋದಪ್ಪ ಅಂದ್ರೆ ಈ ಟೈಪ ಇದ್ರ ಬಡ್ಡ್ಯಾಗ ಈ ಅರ್ಬಿ ಅಷ್ಟೇ ಇಟ್ಟ ಕಾಣ್ಬೇಕಿದೆ. ಹಂಗೆ ಹಾಕಿ ಹೊಲಿಬೇಕಾಯ್ತಿ. ಇಲ್ಲಿ ತೋರಿಸ್ತೀನಿ. ಇದು ಮುಂದಿನ ಪಾನ ಐತ್ಲೆ ಹಿಂಗೆ ಅರಿಬಿ ಇಡ್ಬೇಕು. ಇದ್ರ ಬಡ್ಡ್ಯಾಗ ಈ ಅರಿಬಿ ಐತಿ ನೋಡ್ತಾ ಓರ್ಲಾಕ್ ಹಾಕಿದ ಅರಿಬಿ ಐತ್ಲರಿ. ಇದನ್ನು ಹಿಂಗೆ ಇಟ್ಕೊಂತ ಏನು ಮಾಡಬೇಕು, ಇಲ್ಲಿ ತುದಿಗೆ ಒಂದು ಲೈನ್ ಹೊಲಿಬೇಕು. ಆಮೇಲೆ ಇಲ್ಲಿಂದ್ರ ಈ ತುದಿಯಿಂದ ಅರ್ಧ ಇಂಚ್ ಬಿಟ್ಟ ಇದೊಂದು ಲೈನ್ ಹೊಲಿಬೇಕು. ಇಲ್ಲಿ ತುದಿಗೆ ಇಲ್ಲಿಂದ ಹೊಲಿದ್ಮೇಲೆ ಇದು ಹಿಂಗೆ ಬಳಸ್ಕೊಂಡು ಇದು ಅರ್ಧ ಇಂಚ್ ಹಿಂಗೆ ಹೊಲಿಬೇಕು. ಹಿಂಗೆ ಆಗ್ಬೇಕು ನೋಡ್ರಿ.
ಮುಂದಿನ ತುದಿ ಇಲ್ಲಿ ತುದಿಗಿಟ್ಟು ಹೊಲ್ದುವ ಆಮೇಲೆ ಇಲ್ಲಿ ಹೊಳ್ಸ್ಕೊಂಡು ಹಿಂಗೆ ಹೊದು ಇದು ಕುಣಿಕೆ ಹಚ್ಚು ಪಟ್ಟಿ ಹಿಂಗೆ ಹೊಲ್ಕೊಂಡು ಇನ್ನು ಈಚೆಗಡೆ ಒಂದು ಇಂಚಿ ಈ ಪಟ್ಟಿ ಬರುತ್ತೆ. ಇಂಥ ಪಟ್ಟಿ ನಾವೇನು ಹಚ್ಕೊಂಡು ಹೊಲಿಬೇಕಾಗಿರುತ್ತೆ. ಇದನ್ನು ಹಚ್ಕೊಂಡು ಇದ್ರ ಮೇಲೆ ಹೊಲಿಬೇಕಂದ್ರೆ ಇದನ್ನ ಈ ಅರ್ವಿ ಉಲ್ಟಾ ಹಾಕ್ಕೊಂಡು ಹೊಲಿನ ತೋರಿಸ್ತೀನಿ ನೋಡಿ. ಇದು ಎಕ್ಸ್ಟ್ರಾ ಏನಿದಿರತ್ತಲ್ಲ ಇದನ್ನು ಇಲ್ಲಿಂದ 1 ಇಂಚ್ ಬಿಟ್ಟ ಕಟ್ ಮಾಡಿ ತೆಗಿಬೇಕು. ಇದು ಕುಣಿಕೆ ಪಟ್ಟಿ, ಇದು ಕಾಜು ಪಟ್ಟಿ ಅಂತಾರೆ. ಅದಕ್ಕೆ ಕಾಜು ಪಟ್ಟಿನ ದಪ್ಪ ಅಂತ ಬರತ್ತಲೆ ಅದು. ಇದನ್ನೇನು ಮಾಡೋದು ಹಿಂಗೆ ಇಟ್ಬೋದು. ಈ ಶೈನಿಂಗ್ ಐತಿ ನೋಡ್ರಿ, ಅಂದರೆ ಅಂಟಿರೋದ ಹೊರಗೈತಿ ಇಲ್ಲಿ. ಇದು ಅರಿಬಿ ಉಲ್ಟಾ ಐತಿ, ಇಲ್ಲಿ ಅರಿಬಿ ಉಲ್ಟಾ ಐತಿ. ಉಲ್ಟಾ ಮೇಲೆ ಇದು ಉಲ್ಟಾ ಐತಿ ನೋಡ್ರಿ. ಉಲ್ಟಾ ಅರಿಬಿ ಮೇಲೆ ಇಟ್ಕೋದು. ಇಲ್ಲೇ ಮಾಡೋದು 1 ಪಾವು ಇಂಚ್ ಇಲ್ಲಿ ಅರಿಬಿ ಬಿಟ್ಟಿರ್ತಲ್ಲ, ಇದನ್ನ ಅರಿಬಿ ಹಿಂಗೆ ಮಾಡಿ ದಂಡಿಗೆ ತುದಿಗೆ ಹೊಲಿಯೋದು ತೋರಿಸ್. ಇದನ್ನೇನು ಮಾಡೋದು ಹಿಂಗೆ ಇಟ್ಕೊಂಡು ಹಿಂಗೆ ಮಾಡ್ಕೊಂಡು 1 ಪಾವು ಇಂಚ್ ಹಿಂಗೆ ಇಟ್ಕೊಂಡು ಏಕ ಹೊಲ್ಕೋದು. ಇದನ್ನು ಪೂರ್ತಿ ಅಲ್ಲಿಂದ್ರೆ ಹಿಂಗೆ ಏಕ ತುದಿತಕ್ಕ ಹೊಲದ ಒಂದು ರಪ್ಪು ಹಾಕಿಬಿಡ್ತದೆ. ಇದೇನು ಗಮ್ ಇರತ್ತಲೆ, ಗಮ್ದ ಶೈನಿಂಗ್ ನೋಡ್ರಿ. ಈ ಶೈನಿಂಗ್ ಏನೈತಲೆ ಇದು ಹೊರಗೆ ಬರ್ಬೇಕಿತ್ತು. ಈ ನಮ್ಮ ಸೈಡಾಗ ಕಾನೂನು ಮಾಡ್ಕೋದು. ಇದು ಉಲ್ಟಾ ಐತೆ, ಇದು ಅರಿಬಿ ಉಲ್ಟಾ ಐತಿ. ಈ ಗಮ್ ಇರತ್ತಲೆ, ಈ ಗಮ್ಮು ಹೊರಗೆ ಕಾನೂನು ಮಾಡ್ಬೇಕು. ಅಂದರೆ ಇದನ್ನ ಮತ್ತು ನಾವು ಅರಿಬಿ ಹಿಂಗೆ ಮಡಿಸ್ತಲ್ಲ ಅಂಟಿ ಇಲ್ಲಿ ಹತ್ಕೋಬೇಕು. ಹಂಗೆ ಇದನ್ನ ಇಟ್ಕೊಂಡು ಹೊಲ್ಕೋಬೇಕು. ಈಗ ಮಾಡಿತು ಉಲ್ಟಾ ಅರ್ಬಿ ಮೇಲೆ ಇಲ್ಲಿ ದಂಡಿ ಹಿಂಗೆ ಹಿಡ್ದು ಹೊಲ್ಕೊಂಡು ಇನ್ನು ಇದನ್ನೇನು ಮಾಡೋದಪ್ಪ ಅಂದ್ರೆ ಹಿಂಗೆ ಮಾಡಿಸೋದು. ಇದು ಕಪ್ ಶರ್ಟ್ ಈಚೆ ಕಡೆ ಕುಣಿಕೆ ಬೇಕೈತೆ. ಇದಾಗಿತ್ತಲ್ಲ, ಇದನ್ನು ನಾವು ಹಿಂಗೆ ಹೊಲ್ದಿರ್ತವ, ಹಿಂಗೆ ಹೊಲ್ದಿದ್ದನ್ನ ಹಿಂಗೆ ಮಡ್ಸ್ಕೋದು, ಹಿಂಗೆ ಅರ್ಬಿ ಹೋಗ್ಕೋದು, ಹಿಂಗೆ ಇಟ್ಕೋದು. ಇದನ್ನು ಹಿಂಗೆ ಅರ್ಬಿ ಹೋಗ್ಕೊಂಡ ಇಲ್ಲಿ ತುದಿಗೆ ಒಂದು ಗೆರಿ ಬಿಟ್ಟರೆ ಇಲ್ಲಿ ಏಕ ಹೊಲಿಗೆ ಹಾಕೋದು. ಇಲ್ಲಿ ತಕ್ಕ ಹೊಲಿಗೆ ಹಾಕೋದು ನೋಡ್ರಿ. ಹೆಂಗೈತೆ ಉಲ್ಟಾ ಐತಿ. ಹಿಂಗೆ ಸೇಮ್ ಹಿಂಗೆ ಅರ್ಬಿ ಹೋಗ್ಕೋದು. ಸೀದಾ ಐತಿ ಅರ್ಬಿ, ಸೀದಾ ಐತಿ. ಹಿಂಗೆ ಅರ್ಬಿ ಮಾಡ್ಕೊಂಡು ಹಿಂಗೆ ಅರ್ಬಿ ಹೋಗ್ಕೊಂಡು ಇಲ್ಲಿ ತುದಿಗೆ ಹೊಲಿಗೆ ಹಾಕೋದು. ಎಷ್ಟು ಕಲಿಸಿ 1 ಪಾವು ಇಂಚ್ ಏನು ಮಾಡಿದ್ವು, ಇಲ್ಲಿ ಹೊಲಿಗೆ ಹಾಕಿದ್ವು. 1 ಪಾವು ಇಂಚ್ ಬಿಟ್ಟ ಇಲ್ಲಿ ಏಕ ಹೊಲಿಗೆ ಹಾಕಿದ್ವ. ಇನ್ನೇನು ಮಾಡೋದು ಅಂದ್ರೆ ಇಲ್ಲಿ ತುದಿ ಮೇಲೆ ಒಂದು ಹೊಲಿಗೆ ಹಾಕೋದು. ಇಲ್ಲಿ ತಕ್ಕ ಬರುವಂಗೆ ಇಲ್ಲೊಂದು ತುದಿ ಮೇಲೆ ಒಂದು ಹೊಲಿಗೆ ಹಾಕೋದು. ಏಕ ಇಲ್ಲಿ ಹೊಲಿಗೆ ಹಾಕಿದ್ದು ಇದು 2 ಕಡೆ ಪ್ಯಾಕ್ ಆಗ್ತದೆ. ಇದೇನಾಯ್ತು ಕಾಜು ಪಟ್ಟಿ ಆಗ್ತದೆ. ಕುಣಿಕೆ ಪಟ್ಟಿ, ಇದು ಕಾಜು ಪಟ್ಟಿ. ಇನ್ನೇನು ಮಾಡೋದು ಇದನ್ನು ಹಿಂಗೆ ಹೊಳಿಸೋದು. ಇದ್ರ ಬಡಿಯಾನ ಅರಿವಿ ಹೊರಗೆ ತೆಗೆದು ಅದನ್ನು ಹಿಂಗೆ ಹೊಯ್ಸ್ಕೊಡ್ಲಿ ಏನಾಕತಿ ಹಿಂಗೆ ಆಕತಿ. ಆಮೇಲೆ ಮಾಡೋದು ಇಲ್ಲ ಈ ಕಟ್ಟೈತಿ, ಈ ಕಟ್ಟಿಗೆ ಇಲ್ಲಿ ಹಿಡಿದು ಈ ಕಟ್ಟ ಇಲ್ಲೈತಿ. ಇದಕ್ಕಿಂತ ಅರ್ಧ ಇಂಚ್ ಮ್ಯಾಲೆ ಹಿಂಗೆ ತೊಗೊಂಡು ಹೊಲಿಗೆ ಹಾಕಿ ಹಿಂಗೆ ಒಂದು ಎಸ್ ಟೈಪ್ ಇಲ್ಲಿ ಬರೆದು ಬಿಡೋದು. ಇಷ್ಟು ಬರೆದ ಪ್ಯಾಕೆಟ್ ಹಾಸ್ಕೋದು. ಇಷ್ಟು ಮಾಡಿದ್ರೆ ಮುಂದಿನ ಪಾನ ಮುಗೈತಿ. ಕಪ್ ಶರ್ಟ್ದಾಗ ಮೇನ್ ಪ್ರಾಬ್ಲಮ್ ಇರೋದು ಇದು ಮುಗಿತಂದ್ರೆ ಉಳಿದಿದ್ದೆಲ್ಲ ಶರ್ಟ್ ಹೆಂಗೆ ಹೊಲಿತಲ್ಲ ಹಂಗೆ ಹೊಲಿಯೋದು. ಹಿಂಗೆ ಹೊಲದು ಮಾಡೋದು. ಇದೇನೋ ಒಂದು ಡ್ರಾ ಇದಿಲ್ಲ, ಈ ಡ್ರಾ ಸೈಜ್ ಇಲ್ಲಿ ಯಾವಾಗ ಇಲ್ಲಿಂದ್ರೆ ಹಿಂಗೆ ಹೊಲ್ಕೋದು ಬರ್ತಲ್ಲ. ಒಂದು ಡ್ರಾ ಮುಗಿತು ಹಿಂಗೆ ಬಂದು ಇಲ್ಲಿ ಮಾಡ್ಕೊಂಡು ನೀನು ಪ್ಯಾಕೆಟ್ ಹಚ್ಚೋದು. ಎಕ್ಸ್ಟ್ರಾ ಇದು ಬಿಳಿ ಪಟ್ಟಿ ಐತಿ, ಇದನ್ನ ಕಟ್ ಮಾಡಿ ತೆಗೆದುಬಿಡೋದು. ಅರ್ಬಿ ಹಿಂಗೆ ಉಲ್ಟಾ ಹೋಗೋದು. ಕಿಶತ್ತು ಎಲ್ಲ ಹೊರಗತಿ ಉಲ್ಟಾ ಹೋಗೋದು. ಇಲ್ಲಿ ಏನೈತಿ ಅದು ಪಟ್ಟಿ ಕಟ್ ಒಬ್ಬೊಬ್ಬರ ಕಪ್ ಶರ್ಟಿಗೆ ಪ್ಯಾಕೆಟ್ ಬರ್ತಾವೆ. ಅಂದರೆ ವಿಶೇಷ ಕಪ್ ಶರ್ಟಿಗೆ ಪ್ಯಾಕೆಟ್ ಬರೋದಿಲ್ಲ. ಪ್ಯಾಕೆಟ್ ಬೇಕಂದ್ರೆ ಇಲ್ಲಿಂದ 6 ಇಂಚ್ ಕಚ್ಚಾಕೊಂಡು ಅಲ್ಲಿಂದ 6.5 ಪ್ಯಾಕೆಟ್ ಮಾಡ್ಕೊಂಡು ಇಲ್ಲಿಂದ ಇದು ಮಡ್ಸ್ಕೊಂಡು ಹೊಲಿಬೇಕು. ಇದನ್ನು 2 ಥರ ಮಡಿಸ್ಬೇಕು. ಒಂದು ಈಟ ಮಡಿಸೋದು, ಆಮೇಲೆ ಇನ್ನೊಂದು ಡಬಲ್ ಮಡಿಸೋದು. ಏನು ಮಾಡೋದು 1 ಪಾವು ಇಂಚ್ ಮಡಿಸಿ ಹೊಲಿಬೇಕು. ಇದೇನು ರೌಂಡ್ ಶೇಪ್ ಐತಿಲ್ಲ, ಇದು ರೌಂಡ್ ಶೇಪ್ ಏನೈತಿಲ್ಲ, ಇದನ್ನು 1 ಪಾವು ಇಂಚ್ ಆ್ಯಪಲ್ ಕಟ್ ಹೆಂಗೆ ಹೊಲಿತಲ್ಲ ಹಿಂಗೆ ಹೊಲಿಯೋದು. ಹಿಂಗೆ ಆ್ಯಪಲ್ ಕಟ್ ಹೆಂಗೆ ಹೊಲಿತಿಲ್ಲ ಹಂಗೆ ಹೊಲಿದ್ಬಿಟ್ರೆ ಮುಂದಿನ ಪಾನ ಕುಲ್ಲ. ಇನ್ನು ಹಿಂದಿನ ಪಾನೂ ಸೇಮ್ ಹಿಂಗೆ ಹೊಲಿಯೋದು. ಶೋಲ್ಡ್ರ್ ಪಾನ 2 ತೊಗೋದು. ಹಿಂದಿನ ಪಾನ ಇದೆ. ಹಿಂದಿನ ಪಾನ ಒಳಗೆ ಏನು ಮಾಡೋದು, ಒಂದು
ತಳಗೆ ಶೋಲ್ಡ್ರ್ ಪಾನ ಹಿಡಿದು ಒಂದು ನಡುವಾರಕ್ಕೆ ದೊಡ್ಡ ಅರ್ವಿ ಹಿಂದಿನ ಪಾನ ಹಿಡಿದು ಓರಿ ಹೌದ್ರಿ ಬಾ ಇದೈತ್ರಿ ಈಗ ರೀ ಆಮೇಲೆ ಮ್ಯಾಲ ಒಂದು ಪಾನ ಇಟ್ಬೋದು. ಇಷ್ಟೇ ಮಾಡೋದು ಅರ್ಧ ಇಂಚ ಹಿಂಗೆ ಹೊಲ್ಕೋದು 3 ಪಾನ ಇಟ್ಕೊಂಡು ಹೊಲ್ಕೊಂಡ ಇದು ಶೋಲ್ಡ್ರ್ ಪಾನ ಮ್ಯಾಗಿಂದ್ರಲ್ಲೇ ಇದನ್ನ ಸೈಡ್ ಸರ್ಸೋದು. ಇದನ್ನು ಸೈಡ್ ಸರಿಸಿ ಇಲ್ಲಿ ಐತೆ ನೋಡ್ತಾ ನಡಬಾರ್ಕಿಂದ ಇದು ನಡಬಾರ್ಕಿಂದ ಪಾನ ಏನಿರುತ್ತೆ ಹೆಚ್ಚಿಗೆ ಇರುತ್ತೆ. ಈಗ ಶೋಲ್ಡ್ರ್ ಪಾನ ನಾವೇನು ಮಾಡ್ತೀವಿ ಕರೆಕ್ಟ್ ಇಟ್ಟಿರ್ತೀವಿ. ಇದು ಹಿಂದೆ ಪ್ಲೇಟ್ ಬೇಕಾಗತ್ತೆ. ಪ್ಲೇಟ್ ಬೇಕಾಗಿದ್ದ ಸಂಬಂಧ ಇತ್ತಾಗ 1.5 ಇಂಚ ಅತ್ತಾಗ 1.5 ಇಂಚ ಎಕ್ಸ್ಟ್ರಾ ಇರುತ್ತೆ. ಅದಕ್ಕೆ ಏನು ಮಾಡೋದು ಇದನ್ನೇನು ಮಾಡೋದು ಇಲ್ಲಿಂದ್ರ ಆ ತುದಿ ಈ ತುದಿಂದ್ರ ಹಿಡ್ದ ಈ ಸೆಂಟ್ರ್ ಪಾಯಿಂಟ್ ಐತ್ಲಿ ಇಲ್ಲಿ ಈ ಸೆಂಟ್ರ್ ಪಾಯಿಂಟಿಂದ ಇಲ್ಲಿ ನಡಬಾರ್ಕೆ ಮಾಡೋದು ಒಂದು ಪ್ಲೇಟ್ ಮಾಡ್ಕೊಂಡು ಹಿಂಗೆ ಮಡಿಸಿ ಹೊಲ್ಬಿಡೋದು. ಪ್ಲೇಟ ಹಿಂಗೆ ಮಡಿಸಿ ಮ್ಯಾಗಿನ ಪಾನ ಇದನ್ನು ಹಿಂಗೆ ಇಟ್ಕೊಂಡು ಹೊಲಿದು ತೋರಿಸ್ತೀನಿ. ಎರಡದ ಈ ಕಚ್ಕಾಯ್ತಲೆ ತಳಗಿನ ಪಾನ ಮ್ಯಾಗಿನ ಪಾನ ಎರಡು ಕಚ್ಕ ಕುಡಿದು ಇಲ್ಲಿ ಇಷ್ಟು ಎಕ್ಸ್ಟ್ರಾ ಅರಿಬಿ ಹೊಳ್ಯಾಕೈತಿ. ಇದನ್ನ ಏನು ಮಾಡೋದು ಅತ್ತಾಗ ನಾವು ಈ ಯಂತ್ರದ ಸೈಡ ಇತ್ತಾಗ ಹೊಳ್ಸೋದು ಮತ್ತು ಈಚೆಗಡೆ ಬರುತ್ತಲೆ ಇದನ್ನು ಇತ್ತಾಗ ಹೊಳ್ಸೋದು ಅದನ್ನು ಅತ್ತಾಗ ಹೊಳ್ಸೋದು. ಇದನ್ನೇ ಮಾಡಿನೀಗ ಸೆಂಟ್ರ್ ಪಾಯಿಂಟ್ ಇಟ್ಕೊಂಡು ಇಷ್ಟು ಅರಿಬಿ ಎಕ್ಸ್ಟ್ರಾ ಐತ್ಲೆ ಇದನ್ನು ಅತ್ತಾಗ ಹೊಳಿಸಿನಿ. ಈ ಯಂತ್ರದ ಸೂಜಿ ಸೈಡ ಹೊಳ್ಸೋದು. ಈ ಮುಂದಿನ ಈ ಪಾನನೂ ಹಿಂಗೆ ಇಟ್ಕೋದು ಸೆಂಟ್ರ್ ಪಾಯಿಂಟ್ ಕುಡ್ಸ್ಕೊಂಡು ಮ್ಯಾಲೆ ಸ್ಟಿಚ್ ಹಾಕಿಬಿಡ್ದು. ಏಕ ಇಲ್ಲಿ ಒಂದು ಪ್ಲೇಟ್ ಬರುತ್ತೆ ಇದನ್ನು ಪ್ಲೇಟ ಇತ್ತಾಗ ಹೊಳ್ಸ್ಕೋದು. ಏನು ಮಾಡೋದು ಈ ಸೆಂಟ್ರ್ ಪಾಯಿಂಟಿಂದ್ರೆ ಈ ಸೆಂಟ್ರ್ ಪಾಯಿಂಟ್ಗೆ ಒಂದು ಪ್ಲೇಟ ಈ ಸೆಂಟ್ರ್ ಪಾಯಿಂಟ್ ಒಂದು ಪ್ಲೇಟ ಒಳಗೆ ಮಾಡಿದ್ದು ನಾವು ಇದು ಪಾನ ಇದನ್ನು ಹೊಳಿಸ್ಬಿಡ್ದು. ಹಿಂಗೆ ಹಾಕೈತೆ ನೋಡ್ರಿ. ಹಿಂಗೆ ಪ್ಲೇಟ್ ಕೊಂಡಿರ್ಬೇಕು. ಇಲ್ಲಿಂದ್ರ ಇದ ಸೈಜ್ ಸೇಮ ಇಲ್ಲಿಂದ್ರ ಇದ ಸೈಜ್ ಸೇಮ ಹಿಂಗೆ ಹಿಂದಿನ ಪಾನಕ್ಕೆ ಪ್ಲೇಟ್ ಕೊಂಡಿರ್ಬೇಕು. ಇದು ಹಿಂದಿನ ಪಾನ ಅಂತ ಕಪ್ ಶರ್ಟ್ದ ಹಿಂದಿನ ಪಾನ. ಇನ್ನು ಇದು ಹಿಂದಿನ ಪಾನ ಐತಿಲ್ಲೋ ಇದು ಹಿಂದಿನ ಪಾನ. ಇದು ಹಿಂದಿನ ಪಾನಕ್ಕೂ ಇದಕ್ಕೂ ರೌಂಡ್ ಇರುತ್ತೆ. ಮುಂದಿನ ಪಾನ ನಾವು ಹೆಂಗೆ ಇದನ್ನ ಆ್ಯಪಲ್ ಕಟ್ ಹೊಲ್ದಲ್ಲ ಇಲ್ಲದೆ ಇದನ್ನ ಖರ್ಚು ಮಡ್ಸ್ಕೊಂಡ ಇದನ್ನು ಏನು ಮಾಡೋದು ಆ್ಯಪಲ್ ಕಟ್ಗತ್ತೆ. ಇದನ್ನು ಮುಂದಿನ ಪಾನ ಹೆಂಗೆ ಹೊಲ್ದಲ್ಲ ಆ್ಯಪಲ್ ಕಟ್ಟ ಹಂಗೆ ಇದನ್ನು ರೌಂಡ ಹೊಲಿಬೇಕು. ಇಷ್ಟು ಹೊಲ್ದಂದ್ರೆ ಹಿಂದಿನ ಪಾನ ಖತಮ್. ಇನ್ನೇನು ಮಾಡೋದು ಮುಂದಿನ ಪಾನ ಇದು ಹಿಂದಿನ ಪಾನ ಹಿಂಗೆ ಇಲ್ಲಿ ಹಿಂದಿನ ಪಾನ ಹಿಂಗೆ ಇಂಟು ಬರುವಲ್ಲಿ ಇಂಥಲ್ಲಿ ಅಂದರೆ ಉಲ್ಟಾ ಇಟ್ಬೋದು. ಇದನ್ನ ಸೀದಾ ಇಟ್ಬೋದು. ಇವು ಮುಂದಿನ ಪಾನ ಹಿಂಗೆ ಇಟ್ಬೋದು. ಇದನ್ನ ಸೀದಾ ಇಟ್ಬೋದು. ಪಾಕೆಟ್ ಐತೆ ನೋಡಿದೆ ಹಿಂಗೆ ಇಟ್ಬೋದು. ಹಿಂಗೆ ಇಟ್ಕೊಂಡ ಮುಂದಿನ ಪಾನದ ಮತ್ತು ಹಿಂದಿನ ಪಾನದ ಒಂದೇ ಪಾನವಿನ ಎರಡು ಕೈಯಾಗ ಹಿಡ್ಕೋದು. ಇದನ್ನು ಹೊಳಿಸಿ ಹೊಡ್ಕೋದು. ಇದನ್ನು ಮುಂದಿನ ಪಾನ ಹಿಂದಿನ ಪಾನ ಏನು ಜೋಡಿಸ್ತಲ್ಲ ನಾವು ಮುಂದಿನ ಪಾನ ಹಿಂದಿನ ಡಬಲ್ ಹೊಲಿಗೆ ಹಾಕೋದು. ಯಾಕಂದ್ರೆ ಕಪ್ ಶರ್ಟ್ಗಳಿಗೆ ಮ್ಯಾಲೆ ಹೊಲಿಗೆ ಬರೋದಿಲ್ಲ. ಅದ್ರ ನೇರು ಶರ್ಟ್ಗೆ ಬರ್ತೈತಿ ಮತ್ತು ತೋಳಿಗೆಟ್ಟು ಬರೋಂಗಿಲ್ಲ. ಆದರೆ ಕಪ್ ಶರ್ಟ್ಗೆ ಮ್ಯಾಲೆ ಯಾವುದೂ ಹೊಲಿಗೆ ಬರೋಂಗಿಲ್ಲ. ಒಳಗಟ್ಟ ಹೊಲಿಗೆ ಇರ್ತಾವೆ. ಕಪ್ ಶರ್ಟ್ಗೆ ಮ್ಯಾಲೆ ಹೊಲಿಗೆ ಬರೋದಿಲ್ಲ. ಎಲ್ಲೂ ಬರೋಂಗಿಲ್ಲ. ಹಿಂದಿಲ್ಲಿ ದುಬ್ಬದಾಗ ಶೋಲ್ಡ್ರ್ ಪಾನ ಹಚ್ಚಿದೆಲ್ಲೂ ಬರೋದಿಲ್ಲ. ಎಲ್ಲೂ ಡಬಲ್ ಹೊಲಿಗೆ ಬರೋಂಗಿಲ್ಲ. ಮ್ಯಾಲೆ ಹೊಲಿಗೆ ಹಾಕಂಗಿಲ್ಲ ಇವಕ್ಕೆ ಕಪ್ ಶರ್ಟ್. ಈಗ ಮುಂದಿನ ಪಾನ ಹಿಂದಿನ ಪಾನ ಪಾಕೆಟ್ ಆಯ್ತು ಇಟ್ಟಾತ್ಲು. ಇನ್ನೇನು ಮಾಡೋದು ತೋಳು ಹೊಲ್ಕೋದು ತೋಳು ಹಚ್ಚೋದು ಹೆಂಗೆ ಬುಷರ್ಟ್ ಹೆಂಗೆ ಹೊಲ್ತಲ್ಲ ಸೇಮ್ ಹಂಗೆ ಹೊಲ್ದ ಮುಗಿಸ್ಬಿಡ್ತಿದ್ದಾನೆ ಶರ್ಟ್.